ನಮಸ್ಕಾರ. ಬಡವರಿಗೆ ಒಂದು ಮನೆ ಕಟ್ಟೋದಕ್ಕೆ ಸರ್ಕಾರ ಕೊಡೋದು 1,25,000 ರೂಪಾಯಿ. ಆದರೆ ಇಲ್ಲಿ ಒಂದು ಅತ್ಯದ್ಭುತವಾದಂಥ ಪಾರ್ಕ್ಗೆ ಕೋಟಿಗಟ್ಟಲೆ ದುಡ್ಡು ಕೊಟ್ಟಿದ್ದಾರೆ. ಕೊಡಬೇಕು, ಪಾರ್ಕ್ಗಳು ಬೇಕು, ನಮಗೆ ಪಾರ್ಕ್ಗಳು ಬೇಕೇ ಬೇಕು. ಇದು ಶಿವಮೊಗ್ಗದ ಹೃದಯ ಭಾಗದಲ್ಲಿರುವಂಥ ಗಾಂಧಿ ಪಾರ್ಕ್. ಈ ಪಾರ್ಕ್ ತುಂಬ ಅದ್ಭುತವಾಗಿ ಮಾಡಬೇಕು ಅಂತೇಳಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಕನಸು. ಯಾಕಂದರೆ ಅವರ ಜಿಲ್ಲೆ ಒಂದಲ್ಲ ಎರಡಲ್ಲ 10 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಈ ಪಾರ್ಕ್ಗಾಗಿ. ಮಕ್ಕಳ ಹಾಟ್ಸ್ಪಾಟ್ ಆಗಿತ್ತು, ಇದೀಗ ಡೇಂಜರ್ ಸ್ಪಾಟ್ ಆಗಿದೆ. ನೀವು ಅರ್ಥ ಮಾಡ್ಕೊಳ್ಳಿ, 10 ಕೋಟಿ ರೂಪಾಯಿ ಇದ್ದರೆ ಯಾವ ರೀತಿಯ ಪಾರ್ಕ್ ಅಭಿವೃದ್ಧಿ ಮಾಡ್ಬೋದು ಗೊತ್ತಲ್ವ ನಿಮಗೆ? ನಾನು ಅದಕ್ಕೆ ಹೇಳಿದೆ, ಒಂದು ಕುಟುಂಬಕ್ಕೆ ಕೊಡುವಂಥ ಸರ್ಕಾರದ ಫ್ರೀ ಮನೆ 1,4 ಲಕ್ಷ. ಇದೀಗ ಈ 10 ಕೋಟಿಯ ಪಾರ್ಕ್ ಸಂಪೂರ್ಣವಾಗಿ ಕಿತ್ತೋಗಿದೆ. ಹೆಂಗಿತ್ತು ಗೊತ್ತೇನ್ರಿ? ಆ ಬಸವಣ್ಣನವರ ಪುತ್ಥಳಿ ಏನು, ಆ ಮಿನುಗುವಂಥ ಏನೆಲ್ಲ ಹಾಕಿದ್ದಾರೆ ಅದಕ್ಕೆ, ಆಮೇಲೆ ಜಾರಾ ಬಂಡಿ ಏನು, 10 ಕೋಟಿ ಸರ್, 10 ಕೋಟಿ. ಆ ಪಾರ್ಕ್ ಹೆಂಗಿದೆ ಗೊತ್ತಾ? ಯಾಕೆ ಹಿಂಗೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಬನ್ನಿ ನೋಡೋಣ. ವೀಕ್ಷಕರೇ, ಒಮ್ಮೆ ಈ ಬೋರ್ಡ್ ನೋಡಿದ್ರೆ ಅಬ್ಬಾ ಏನ್ ಅಭಿವೃದ್ಧಿ, ಏನ್ ಹೈಟೆಕ್ ಪಾರ್ಕ್ ಅನ್ಸ್ಬಿಡುತ್ತೆ. ಕಣ್ಣು ಕುಕ್ಕುವ ಟೈಲ್ಸ್, ಪಾರ್ಕ್ ಮುಂದೆ ವಿಶ್ವಗುರು ಬಸವಣ್ಣನ ಪುತ್ಥಳಿ. ಈ ವಾವ್ ದೃಶ್ಯಗಳು ಕಂಡು ಬಂದಿದ್ದು ಶಿವಮೊಗ್ಗ ನಗರದಲ್ಲಿರುವ ಗಾಂಧಿ ಪಾರ್ಕ್ನಲ್ಲಿ. ಈ ಪಾರ್ಕ್ಗೆ ಎಂಟ್ರಿ ಆಗ್ತಾ ಇದ್ದಂತೆ ಕಾಣೋದು ಕಿತ್ತು ಬಿದ್ದಿರೋ ಕಾರಂಜಿಯ ವೈರ್ಗಳು, ಎಲ್ಲಂದ್ರಲ್ಲಿ ಬಿದ್ದಿರೋ ಚಪ್ಪಡಿ ಕಲ್ಗಳು, ಅಲ್ಲಲ್ಲಿ ಸುರಿದಿರೋ ಸ್ಯಾಂಡ್, ತೂತು ಬಿದ್ದಿರೋ ಜಾರಾ ಬಂಡಿ, ಆಟಿಕೆಗಳ ಸುತ್ತ ಬೆಳೆದಿರೋ ಗಿಡ ಗಂಟಿಗಳು, ಆಟಿಕೆಗಳಲ್ಲಿ ನೀರು ನಿಂತು ಸೊಳ್ಳೆ ಉತ್ಪತ್ತಿಯಾಗಿರುವುದು, ಒಂದ್ ಕಡೆ ಪಾಚಿ ಕಟ್ಟಿರೋ ಮಕ್ಕಳು ಈಜಾಡಲು ನಿರ್ಮಿಸಿರೋ ಕೊಳ, ಮತ್ತೊಂದ್ ಕಡೆ ಪಾಚಿ ಕಟ್ಟಿ ದುರ್ವಾಸನೆ ಬರ್ತಾ ಇರೋ ಬಾತುಕೋಳಿಗಳ ಕೊಳ, ಇನ್ನು ಓಡದೆ ನಿಂತಿರೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಂದಿರುವಂತಹ ಮಿನಿ ರೈಲು. ಈ ಕಿತ್ತೋದು ದೃಶ್ಯಗಳು ಕಂಡು ಬಂದಿದ್ದು ಕೂಡ ಇದೇ ಪಾರ್ಕ್ನಲ್ಲಿ. ಇದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರ ಕನಸಿನ ಗಾಂಧಿ ಉದ್ಯಾನವನ. 2010-11ರಲ್ಲಿ ಸಿಎಂ ಆಗಿದ್ದಾಗ 10 ಕೋಟಿ ರೂಪಾಯಿ ಅನುದಾನ ನೀಡಿ ಪಾರ್ಕ್ ಅನ್ನ ಅಭಿವೃದ್ಧಿಗೊಳಿಸಿದ್ರು. ಯಡಿಯೂರಪ್ಪನವರೇನೋ ಅನುದಾನ ಕೊಟ್ಟು ಧಾಮ್ ಧೂಮ್ ಆಗಿ ಉದ್ಘಾಟನೆ ಮಾಡಿದ್ರು. ಆದ್ರೆ ಅಧಿಕಾರಿಗಳು ಮಾತ್ರ ನಿರ್ವಹಣೆ ಮಾಡದೆ ಇಡೀ ಪಾರ್ಕಿನ ವ್ಯವಸ್ಥೆಯನ್ನೇ ಹಾಳು ಮಾಡಿ ಗಬ್ಬೆಬ್ಬಿಸ್ಬಿಟ್ಟಿದ್ದಾರೆ. ಇದು ಶಿವಮೊಗ್ಗದ ಅತಿ ಪ್ರಸಿದ್ಧವಾದ ಗಾಂಧಿ ಪಾರ್ಕಲ್ಲಿ ಮೊದಲ ಇದ್ದ ಹಾಗೆ ಇವಾಗಿಲ್ಲ. ಎಲ್ಲ ಕಡೆ ಗಿಡ ಗಂಟೆಗಳು, ಮಕ್ಕಳ ಆಟೋಪಚಾರದಲ್ಲೂ ಕೂಡ ಗಿಡ ಗಂಟೆ ಬೆಳೆದಿದೆ, ಎಲ್ಲ ಒಡೆದಿದೆ. ಯಾರು ಒಂಚೂರು ಹೋದರೂ ಸಾಕು ಎಲ್ಲ ಒಡೆದಿದೆ, ಗಾಯ ಮಾಡಿಕೊಂಡು ಎಷ್ಟೋ ಜನ ಮಕ್ಕಳು ಗಾಯ ಮಾಡ್ಕೊಂಡು ಹೋಗಿದ್ದಾರೆ. ಕೊಡೋ ದುಡ್ಡಿಗೆ ತಕ್ಕಂಗೆ ಇಲ್ಲಿ ಫೆಸಿಲಿಟಿ ಸರಿಯಾಗಿಲ್ಲ. ಎಲ್ಲೂ ನೋಡಿದ್ರು ಗಿಡ ಗಂಟೆಗೆ ಬೆಳೆದಿರೋದ್ರಿಂದ ಆದಷ್ಟು ಬೇಗ ಇಲ್ಲಿ ಯಾರು ಇನ್ಚಾರ್ಜ್ ಎಲ್ಲ ಸರಿಸಮಾನಾಗಿ ನೋಡಿಕೊಂಡು ಮಕ್ಕಳಿಗೆ ಮೊದಲಿದ್ದಾಗ ಈ ಪಾರ್ಕ್ ಹೇಗಿತ್ತು ಆ ರೀತಿ ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಕೇವಲ ವಾಯು ವಿಹಾರಿಗಳಲ್ಲದೆ ಶಿವಮೊಗ್ಗದ ಹಲವು ಶಾಲಾ ಮಕ್ಕಳ ಪಿಕ್ನಿಕ್ ಸ್ಪಾಟ್ ಆಗಿತ್ತು ಗಾಂಧಿ ಪಾರ್ಕ್. ಸದಾ ನಾಗರಿಕರಿಂದ ತುಂಬಿ ತುಳುಕ್ತಾ ಇತ್ತು ಪಾರ್ಕ್. ಸಂಜೆಯಾದ್ರೆ ವಿದ್ಯುತ್ ದೀಪಗಳು ನಳನಳಿಸ್ತಾ ಇತ್ತು. ಆದ್ರೆ ಇದೀಗ ಲೈಟ್ಗಳು ಒಡೆದು 4-5 ವರ್ಷಗಳೇ ಕಳೆದ್ರೂ ಪಾಲಿಕೆ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಇಲ್ಲಿ ಆಟಾಡಲಿಕ್ಕೆ ಅಂತ ಏನು ಇಂಟರ್ಲಾಕ್ಸ್ನೆಲ್ಲ ಹಾಕಿದ್ದಾರೆ ಅವನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಪಾರ್ಕ್ ಅಂತ ಏನೋ ಇಲ್ಲಿ ಇಟ್ಟಿದ್ದಾರೆ, ಆದರೆ ಆ ಹೆಸರಿಗೆ ತಕ್ಕನಾದಂಥ ಒಂದು ಪಾರ್ಕನ್ನು ಇಲ್ಲಿ ನಿರ್ಮಾಣ ಮಾಡಿಲ್ಲ. ನಿರ್ಮಾಣ ಆಗಿದ್ರೂ ಕೂಡ ಮಹಾನಗರ ಪಾಲಿಕೆಯವರು ಮಕ್ಕಳಿಗೆ ಅಂತೇಳಿ ಈಜುಕೊಳ ಮಾಡಿದ್ದಾರೆ. ಅದರಲ್ಲೂ ಕೂಡ ಈಜಾಡಕ್ಕೆ ಏನೂ ಕೂಡ ವ್ಯವಸ್ಥೆಗಳಿರೋದಿಲ್ಲ. ಜೊತೆಗೆ ಕಾರಂಜಿ ಅಂತ ಮಾಡಿದ್ದಾರೆ, ಕಾರಂಜಿಯಲ್ಲಿ ನೀರು ಕೂಡ ಬರೋದಿಲ್ಲ. ನಾವೇನು ದುಡ್ಡು ಕೊಟ್ಟು ಬರ್ತೀವಿ ಒಳಗಡೆ, ಬಂದಂಥ ಸಂದರ್ಭದಲ್ಲಿ ಏನೂ ಕೂಡ ನಮಗೆ ಆ ರೀತಿಯಾದಂಥ ಫೆಸಿಲಿಟಿಗಳು ಸಿಗ್ತಾ ಇಲ್ಲ. ಮಕ್ಕಳಿಗಂತೂ ಆಟ ಆಡಲಿಕ್ಕೆ ಬೇಕಾದಂಥ ಯಾವುದೇ ಸಾಮಗ್ರಿಗಳು ನೆಟ್ಟಗಿಲ್ಲ. ಒಟ್ಟಾರೆ ಮಹಾತ್ಮ ಗಾಂಧಿ ಹೆಸರಿರುವ ಪಾರ್ಕ್ಗೆ ಯಾವುದೇ ಕಳಂಕ ಬರದೇ ಇರುವ ರೀತಿಯಲ್ಲಿ ಪಾರ್ಕ್ ಅನ್ನ ಅಭಿವೃದ್ಧಿಪಡಿಸಿ ಸಾರ್ವಜನಿಕರಿಗೆ ಇದರ ಪ್ರಯೋಜನ ಸಿಗುವಂತೆ ಆಗಲಿ ಅನ್ನೋದೇ ನಮ್ಮ ಆಗ್ರಹ. ನನಗನ್ಸುತ್ತೆ ಈ ಪಾರ್ಕನ್ನು ನೋಡಿದಾಗ ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟರೆ ಹೆಂಗಾಗುತ್ತೆ ಅಂತೇಳಿ. 10 ಕೋಟಿ ಕೊಟ್ಟು ಅದ್ಭುತವಾದ ಒಂದು ಪಾರ್ಕ್, ಈಜುಕೊಳ. ಆಮೇಲೆ ಶಿವಮೊಗ್ಗದ ಜನರಿಗೆ ಅದು ಬೇಡವಾ? ಹಿಂದೂ ಮುಸ್ಲಿಂ ಮಾತ್ರ ಬೇಕಲ್ಲ ನಿಮಗೆ? ಆ ಪಾರ್ಕ್ ನೋಡ್ರಿ, 10 ಕೋಟಿ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು. ನಿಮಗೆ ಯೋಗ್ಯತೆ ಇಲ್ಲ ಅದನ್ನು ಉಳಿಸ್ಕೊಳ್ಳೋದು. ಅಲ್ಲೊಂದು ನಗರ ಪಾಲಿಕೆ ಇದೆ, ಅಲ್ಲಿಗೆ ಯಾರು ಬಂದರು ಈಗ ಗಲಾಟೆ ಮಾಡೋದಕ್ಕೆ?
ಹಿಂದೂಗಳು ಬಂದು ಮಾಡಿದರು, ಮುಸ್ಲಿಮರು ಬಂದು ಮಾಡಿದರು, ಹಂಗೆ ಹೇಳೋಕ್ಕಿಲ್ವೇ? ಎಲ್ರಿಗೂ ಬೇಕಲ್ವ ಇದು? ಎಲ್ರಿಗೂ ಬೇಕು ತಾನೆ? 10 ಕೋಟಿಯಲ್ಲಿ ಏನು ಆಟ ಆಡ್ಬೋದಿತ್ತು ರೀ? ಆಮೇಲೆ 15 ರೂಪಾಯಿ ಏನೋ ನೀವು ಅದಕ್ಕೆ ಎಂಟ್ರೆನ್ಸ್ ಫೀಸ್ ಮಾಡ್ತೀರಿ. ನಿಮಗೊಂದು ಗಾಂಧಿ ಪಾರ್ಕನ್ನು, ಒಂದು ಪಾರ್ಕನ್ನು, ಶಿವಮೊಗ್ಗದಲ್ಲಿ ಒಂದು ಪಾರ್ಕನ್ನು ನಿಮ್ಗೆ ನೋಡ್ಕೊಳ್ಳೋಕ್ಕಾಗೋದಿಲ್ಲ ಅಂತಂದರೆ ಯಾವ ಘನಾಂಧಾರಿಗಾಗಿ ಪಾಲಿಕೆ ಇರಬೇಕು, ಅಲ್ಲಿರುವಂಥ ಜನಪ್ರತಿನಿಧಿಗಳಿರಬೇಕು, ಅಧಿಕಾರಿಗಳಿರಬೇಕು? ನೋಡಿ, ಕೆಲವು ದೃಶ್ಯಗಳು ನೋಡಿ ಫುಲ್ ಕಾರಂಜಿ ಕಿತ್ತೋಗಿದೆ. 10 ಕೋಟಿ ಕೊಟ್ಟಿದ್ರು. ಅದು ಯಾವಾಗ? 2011ರಲ್ಲಿ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪನವರು 2008ರಿಂದ 2011 ಟೈಮಲ್ಲಿ. ಇದೇನಾಗಿರುತ್ತೆ? 2011ರಲ್ಲಿ ಕೊಟ್ಟಿದ್ದಾರೆ ನೋಡಿ, 10 ಕೋಟಿ ಕೊಟ್ಟಿದ್ದಾರೆ. ಆ 2011 ಆದ ನಂತರ ಅವರು CM ಸ್ಥಾನದಿಂದ ಕೆಳಗಿಳಿದರು. ಆಗ ನೀವೆಲ್ಲ ಏನು ಮಾಡಿದ್ರಿ? ಹೆಂಗೂ ಕೇಳೋರಿಲ್ಲ, ಮುಖ್ಯಮಂತ್ರಿ ತಿಂದು ತೇಗಿದ್ರಿ. ಉಳಿದವ್ರಿಗೆ ಏನು ಪಾಠ ಮಾಡ್ತೀರಿ ನೀವು? 10 ಕೋಟಿ ಕೊಟ್ಟಂಥ ಒಂದು ಪಾರ್ಕನ್ನು ಇಲ್ಲಿ ತನಕ 15-20 ರೂಪಾಯಿ ನೀವೇನೋ ಅದಕ್ಕೆ ಚಾರ್ಜ್ ಮಾಡ್ತೀರಿ. ಅಲ್ಲಿ ಅಂಥ ಒಂದು ಪುಟಾಣಿ ಮಕ್ಕಳ ಟ್ರೈನ್ ಇದೆ. ವೀಕೆಂಡಲ್ಲಿ ಎಂಥ ಮಸ್ತಿಗಳು ಮಾಡ್ಬೋದು. ಇಲ್ಲೊಂದಿದೆ, ಬಾಲವನ ಒಂದು ರೀತಿಯಲ್ಲಿ ಮಾಡಿದ್ದಾರೆ ಇಲ್ಲಿ ಕಬ್ಬನ್ ಪಾರ್ಕ್ ಹತ್ರ ಬೆಂಗಳೂರಲ್ಲೂ ಕೂಡ. ಹೆಂಗೆ ನಡೀತಾ ಇತ್ತು ಗೊತ್ತಾ? ಈಗ ಹಂಗೆ ತಿಂದು ಮಲಗಿರಬೇಕೆಲ್ಲ. ತಗೋತೀನಿ ನಾನು ಅದನ್ನು. ನಮ್ಮ ರಿಪೋರ್ಟರ್ ವೀರೇಶ್ಗೆ ಹೇಳ್ಬೇಕು ಅದನ್ನು. ಬನ್ನಿ, ನಮ್ಮ ಪ್ರತಿನಿಧಿ ಇದ್ದಾರೆ, ರಿಪೋರ್ಟರ್. ಓಕೆ, ಭೀಮಾ ನಾಯಕ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಭೀಮಾ ನಾಯಕ್, 10 ಕೋಟಿ ಕೊಟ್ಟಂಥ ಪಾರ್ಕ್ ರೀ, 10 ಕೋಟಿ. ಏನು ಒಂದು ಬ್ಯಾನರ್ಗಳಿಗೆ ಬೇಕಾಗಿ ರಾತ್ರಿ ಹಗಲು ಒಬ್ಬೊಬ್ಬ ಜಗಳಗಳೇನು, ಫೈಟೇನು, ಇದಕ್ಕೆ ಯಾಕೆ ಯಾರು ಮಾಡಲ್ಲ? ನಿಜವಾಗಿ ಶಿವಮೊಗ್ಗದವ್ರಿಗೆ ಏನು ಬೇಕಂತೆ? ಪಾರ್ಕ್ ಬೇಡವಂತ? ಪಾರ್ಕ್ ಬೇಡ ಅಂತಂದರೆ ಪಾರ್ಕನ್ನು ಒಮ್ಮೆ ಪಾರ್ಕ್ ಆದ ನಂತರ ತೆಗಿಯೋಕ್ಕಾಗಲ್ಲ. ಯಾಕೀಗೆ ಭೀಮಾ ನಾಯಕ್? ಎಸ್ ಜಯಪ್ರಕಾಶ್, ಏನು ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರುವಂತದ್ದು ಮಹಾತ್ಮ ಗಾಂಧಿ ಉದ್ಯಾನವನ. ಸುಮಾರು 21 ಎಕರೆ ಜಾಗದಲ್ಲಿ ವಿಶಾಲವಾಗಿ ಇರುವಂತಹ ಗಾಂಧಿ ಉದ್ಯಾನವನಕ್ಕೆ ಏನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದ ವೇಳೆಯಲ್ಲಿ 10 ಕೋಟಿಯನ್ನ ಕೊಟ್ಟು ಮತ್ತಷ್ಟು ಅಭಿವೃದ್ಧಿ ಆಗ್ಲಿ, ಮತ್ತಷ್ಟು ಸುಂದರೀಕರಣವಾಗಲಿ, ಸುಂದರವಾಗಿರ್ಲಿ. ನಮ್ಮ ಶಿವಮೊಗ್ಗ ನಗರದ ಜನರು ಇಲ್ಲಿಗೆ ಬಂದಾಗ ಅವರಿಗೆ ಒಂದು ರೀತಿಯ ವಂಡರ್ಲಾ ತರ ಅಥವಾ ಇನ್ನು ಪ್ರವಾಸಿಗರೇ ಆಗಿರ್ಬೋದು, ಎಲ್ರಿಗೂ ಒಂದು ಒಳ್ಳೆ ರೀತಿಯ ತಾಣವಾಗ್ಲಿ ಅಂತ ಹೇಳಿ 10 ಕೋಟಿಯನ್ನ ಕೊಟ್ಟಿದ್ರು. ಅದಾದ ನಂತರದಲ್ಲಿ ಅಸಮರ್ಪಕ ಏನು ನಿರ್ವಹಣೆಯಿಂದಾಗಿ, ಮಹಾನಗರ ಪಾಲಿಕೆಯ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಇವತ್ತು ಏನು ಮಹಾತ್ಮ ಗಾಂಧಿ ಉದ್ಯಾನವನ ಸಂಪೂರ್ಣವಾಗಿ ಹಾಳಾಗಿರುವಂತದ್ದು. ಏನು ಅಲ್ಲಿರುವಂತಹ ಕಾರಂಜಿ ಆಗಿರ್ಬೋದು, ಈಜುಕೊಳ ಆಗಿರ್ಬೋದು, ಟ್ರೈನ್ ಏನು ಮಕ್ಕಳ ಆಟಿಕೆಗೆ ಅಂತ ಹೇಳಿ ಟ್ರೈನ್ ಅನ್ನ ಇದೆ, ಅದು ತುಕ್ಕಿಡಿದಿರುವಂತದ್ದು. ಏನು ಮಕ್ಕಳ ಆಟಿಕೆಗಾಗಿ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿ ಅಲ್ಲಿ ಆಟಿಕೆ ಸಾಮಾನುಗಳನ್ನ ಹಾಕಿದ್ದಾರೆ, ಅವು ಹೋಗಿದೆ. ವಿದ್ಯುತೀಕರಣಕ್ಕಾಗಿ ಏನು ಪಾರ್ಕ್ ಸುಂದರವಾಗಿ ಕಾಣ್ಲಿ ಅಂತೇಳಿ ಸಂಜೆ ಟೈಮಲ್ಲಿ ಏನು ವಿದ್ಯುತ್ ಬಲ್ಬ್ಗಳನ್ನ ಅಳವಡಿಸಿದ್ದಾರೆ, ಅವೆಲ್ಲವೂ ಕಿತ್ತೋಗಿದೆ. ಹಾಗೆ ಕೂರ್ಲಿಕ್ಕೆ ಮಾಡಿದಂತ ಬೆಂಚ್ಗಳಾಗಿರ್ಬೋದು, ಟೈಲ್ಸ್ಗಳಾಗಿ ಎಲ್ಲವೂ ಸಂಪೂರ್ಣವಾಗಿ ಕಿತ್ತೋಗಿರುವಂತದ್ದು. ಎಲ್ಲವನ್ನ ನೋಡಿದ್ರು ಸಹ ಮಹಾನಗರ ಪಾಲಿಕೆ ತನ್ನ ದಿವ್ಯ ಆಡಳಿತದ ನಿರ್ಲಕ್ಷ್ಯದಿಂದಾಗಿ ಇವತ್ತು ಈ ಪಾಳು ಬೀಳೋಕೆ ಸಂಪೂರ್ಣ ಹೊಣೆಯನ್ನ ಮಹಾನಗರ ಪಾಲಿಕೆಯ ಆಡಳಿತವೇ ನೋಡ್ಕೋಬೇಕಾಗುತ್ತೆ. ಜಯಪ್ರಕಾಶ್, ನೋಡಿ, 10 ಕೋಟಿ ಮಹಾನಗರ ಪಾಲಿಕೆ ಇದನ್ನು ನೋಡ್ಕೋಬೇಕಾಗತ್ತೆ. ನೋಡಿ ಯಾವ ಥರ ಮಾಡಿದರೆ, ಕೆಲವು ವಿಜುವಲ್ ತೋರಿಸಿ, ಫುಲ್ ಫ್ರೇಮ್ ತಗೊಳ್ಳಿ, ಕೆಲವು ವಿಜುವಲ್ಸ್ ಎಲ್ಲ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ತಗೊಳ್ಳಿ. ನೋಡಿ, ಜಾರಾ ಬಂಡಿ ಏನದು? ಅದನ್ನೊಂದು ರಿಪೇರಿ ಮಾಡೋಕ್ಕಾಗಿಲ್ವಾ? ಆ ಮಿನಿ ರೈಲು ಹಂಗೇ ಹಾಳು ಮಾಡಿಸಿ ಇನ್ನೂ ಸ್ವಲ್ಪ ದುಡ್ಡು ತಗೊಂಡು, ಏನ್ರಿ ನೀವೆಲ್ಲ? ನೀವೆಲ್ಲ ಅಧಿಕಾರಿಗಳೇನ್ರಿ? ಭಯೋತ್ಪಾದಕರು ನೀವೆಲ್ಲ, ಭಯೋತ್ಪಾದಕರು. ಅಧಿಕಾರಿಗಳು ನಮ್ಮ ದುಡ್ಡನ್ನು ತಿಂದು ಆ ಜಾರಾ ಬಂಡಿ ರಿಪೇರಿ ಮಾಡೋಕ್ಕಾಗಿಲ್ಲ ನಿಮ್ಮ ಯೋಗ್ಯತೆಗೆ. ಅಲ್ಲಿ ನೀರು ನಿಂತಿರುತ್ತೆ, ಹಾಳಾಗೋಗುತ್ತೆ. ಆಮೇಲೆ ಪ್ರತಿಯೊಂದು ಪಾರ್ಟಿಗಳು ಹೇಳೋದಂಗೆ ಅಲ್ವಾ, ಕಾಂಗ್ರೆಸ್ ಹೇಳೋದಂಗೆ, BJP ನಾವು ಏನು ಬಂದರೆ ಏನು ರಾಮರಾಜ್ಯ ಮಾಡಿಬಿಡ್ತೀವಿ ಅಂತೇಳಿ. ನೋಡಿದ್ದೀವಿ ನಿಮ್ಮ ರಾಮರಾಜ್ಯ. ಆ ನೀರಲ್ಲಿ ಮುಳುಗಿಸ್ಬೇಕೆಲ್ಲ ಅವ್ರನ್ನ. ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳಿದ್ದಾರಲ್ಲ, ಅವರಿಗೆ ಆ ನೀರಿದೆಯಲ್ಲ, ಆ ನೀರಲ್ಲಿ ಒಂದು ಒಳ್ಳೆ ಶರ್ಬತ್ ಮಾಡಿಕೊಡ್ಬೇಕು. ಓಕೆ, ಮಾಯಣ್ಣ ಗೌಡರು, ಪಾಲಿಕೆ ಆಯುಕ್ತರು ಮಾಯಣ್ಣ ಗೌಡರು ಹಿಂದೆ ಕೂಡ ಅನೇಕ ಬಾರಿ ನಮಗೆ ಸಿಕ್ಕಿದ್ದಾರೆ. ಮಾಯಣ್ಣ ಗೌಡ್ರೆ, ನಮಸ್ಕಾರ. ನಮಸ್ತೆ ಸರ್. ಇಷ್ಟೆಲ್ಲ ಚೆನ್ನಾಗಿ ಕೆಲಸ ಮಾಡ್ತೀರಿ, ಯಾಕೆ ಇದನ್ನು ಬಿಟ್ಟಿದ್ದೀರಿ ಅಂತ ಅರ್ಥ ಆಗ್ತಿಲ್ಲ ನನಗೆ.
ಇಲ್ಲ, ತಾವ್ ಹೇಳ್ತಾ ಇರೋದು 100% ಸರಿ ಇದೆ ಸರ್. ಹಾ. ಈ ಗಾಂಧಿ ಪಾರ್ಕ್ ಆಕ್ಚುಲಿ ಸುಮಾರು ಒಂದು 25 ಎಕರಷ್ಟು ತುಂಬಾ ದೊಡ್ಡ ವಿಸ್ತೀರ್ಣದ್ದು ಸರ್ ಇದು. ಹೌದು. ಆಮೇಲೆ ಈಗಾಗಲೇ ಬಂದ್ಬಿಟ್ಟು ಸುಮಾರು ಒಂದು 15 ವರ್ಷಗಳ ಹಿಂದೆ ಒಂದು ರಿನೋವೇಷನ್ ಮಾಡಿದ್ರು ಸರ್. Okay. ಬಿಟ್ರು ಒಂದು 4-5 ವರ್ಷ ಚೆನ್ನಾಗಿ ನಡ್ಕೊಂಡು ಬಂತು. ಆದ್ರೆ ನಂತರ ದಿನಗಳಲ್ಲಿ ಅದರ ಸರಿಯಾದ ನಿರ್ವಹಣೆ ಇಲ್ಲದೆ ಈ ಒಂದು ಹಲವಾರು ವ್ಯವಸ್ಥೆಗಳು ಕುಸಿತ ಬಂತು ಸರ್. ಅದು Okay. ಕಳೆದ 8 ತಿಂಗಳಿಂದ ಸಂಪೂರ್ಣ ಸರ್ವೆ ಮಾಡಿಸಿ ಪ್ರತಿಯೊಂದನ್ನು ಕೂಡ ಆಕ್ಚುಲಿ ಗಮನಿಸಿ, ಅದು ಕಾರಂಜಿ ಪಾರ್ಕ್ ಇರಬಹುದು ಅಥವಾ ಮಿನಿ ರೈಲ್ ಇರಬಹುದು, ಮುಖ್ಯವಾಗಿ ಆ ಗ್ರೀನರೀಸ್ ಡೆವಲಪ್ಮೆಂಟ್ ಮಾಡ್ಬೇಕು ಅದಿರಬಹುದು, ಸುತ್ತಮುತ್ತ ಫೆನ್ಸಿಂಗ್ ಇರಬಹುದು, ಪ್ರತಿಯೊಂದನ್ನು ಕೂಡ ಒಂದು ಪಟ್ಟಿ ಮಾಡಿಕೊಂಡು ಅದಕ್ಕೆ ಹಣವನ್ನ ಹೊಂದಿಸಿ ಜೋಡಿಸಿ ನಿರ್ವಹಣೆನ ಯಾವ ರೀತಿ ಮಾಡ್ಬೇಕು ಅಂತನೂ ಮಾಡಿ ಒಂದು ಸಮಗ್ರ DPR ಮಾಡಿ ಈಗ 28ನೇ ತಾರೀಕು ಅಂತಂದ್ರೆ ಬುಧವಾರ ಅದು ಓಪನ್ ಆಗ್ತಾ ಇದೆ ಸರ್, ಟೆಂಡರ್ ಓಪನ್ ಆಗ್ತಾ ಇದೆ ಸರ್. ಅದರಲ್ಲಿ 2 ಭಾಗನ ಒಳ್ಕೊಂಡಿದ್ದೀವಿ. ಒಂದು ಬಂದು ಈಗ ಆಲ್ರೆಡಿ ಬಂದು ನಿರ್ವಹಣೆ ಏನೇನು ಪ್ರಾಬ್ಲಮ್ಗಳಾಗಿದೆ ಅದರ ಸೆಟ್ರೈಟ್ ಮಾಡುವಂಥದ್ದು, ಮತ್ತೆ ಅದನ್ನ ಸಂಪೂರ್ಣ ನೆಕ್ಸ್ಟ್ 5 ವರ್ಷಗಳ ಕಾಲ ಸೆಲ್ಫ್ ಸಸ್ಟೈನಬಲ್ ಆಗಿ ನಿರ್ವಹಣೆ ಮಾಡುವಂಥದ್ದು. ಯಾಕೆಂದ್ರೆ ಪದೇ ಪದೇ ಬಂದ್ಬಿಟ್ಟು ಈ ಕಾಂಟ್ರಾಕ್ಟ್ಗಳು ಚೇಂಜ್ ಆಗೋದು ಸರಿಯಾದ ನಿರ್ವಹಣೆ ಮಾಡ್ಲಿಕ್ಕೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಇನ್ನು ಮುಂದಿನ 5 ವರ್ಷಗಳ ಕಾಲ ಸೆಲ್ಫ್ ಸಸ್ಟೈನಬಲ್ ಆಗಿ ಅದು ಉಳ್ಕೋಬೇಕು, ಆ ರೀತಿ ಒಂದು ಸಮಗ್ರ ಮಾಡಿದೀವಿ ಸರ್. 28ನೇ ತಾರೀಕು ಟೆಂಡರ್ ಓಪನ್ ಆಗ್ತಾ ಇದೆ. ಆ ಟೆಂಡರ್ ಓಪನ್ ಆದ್ಮೇಲೆ ಒಂದು 3 ತಿಂಗಳು ಕಾಲಾವಕಾಶ ಬೇಕಾಗ್ತದೆ ನಮಗೆ ಇದನ್ನ ಒಂದು ಸೆಟ್ರೈಟ್ ಮಾಡ್ಲಿಕ್ಕೆ. ನಂತರ ಮುಂದಿನ 5 ವರ್ಷಗಳಲ್ಲಿ ಯಾವುದೇ ತರದಲ್ಲಿ ಈ ರೀತಿ ತೊಂದರೆ ಆಗಬಾರ್ದು ಅನ್ನೋ ತರ ಎಲ್ಲಾ ತರದ ಅಂಶಗಳನ್ನು ಕೂಡ ಅಳವಡಿಸ್ಕೊಂಡಿದ್ದೀವಿ ಸರ್. ಇದು ಖಂಡಿತ ನಾವು ಅದನ್ನ ಮಾಡಿ ಅದನ್ನ ಯಾವುದೇ ತರ ತೊಂದರೆ ಬರೋದಕ್ಕೆ ಅದನ್ನ ಸರಿಪಡಿಸ್ತೀವಿ ಸರ್. ಮಾಯಣ್ಣಗೌಡ್ರೆ, ನೀವು ಈ ಹಿಂದೆ ಕೂಡ ನಾವು ಅನೇಕ ಸ್ಟೋರಿಗಳನ್ನು ಮಾಡಿದಾಗ ಯಾವ ರೀತಿ ಸ್ಪಂದಿಸಿದ್ರಿ, ನಿಮಗೆ ನಿಮ್ಮ ಕೆಲಸದ ಬಗ್ಗೆ ನನಗೆ ಗೊತ್ತಿದೆ, ಹಾಗಾಗಿ ನಾನು ಭಾಳ ಗೌರವಯುತವಾಗಿ ನಿಮ್ಮ ಹತ್ರ ಹೇಳಿದ್ದು. ಆಮೇಲೆ ನೀವು ಕೂಡ ಅದರ ಬಗ್ಗೆ ಎಷ್ಟು ಅಪ್ಡೇಟ್ ಆಗಿದ್ದಾರೆ ಅಂತ ನನಗೆ ಈಗ ನೀವು ಹೇಳಿದಾಗ ಗೊತ್ತಾಯಿತು. ಆದರೆ ಮಾಯಣ್ಣಗೌಡ್ರೆ, ಒಂದು ನಿಮ್ಮ ಅಧಿಕಾರ ಇಲ್ಲಿರುತ್ತೋ ಮತ್ತೊಂದು ಕಡೆ ಇರುತ್ತೋ ಗೊತ್ತಿಲ್ಲ, ಆದರೆ ನೀವು ಹೋಗುವುದಕ್ಕಿಂತ ಮೊದಲು ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಿ ಹೋಗೋದಕ್ಕಿಂತ ಮೊದಲು ಶಾಶ್ವತವಾಗಿ ಇದು ಏನೂ ತೊಂದರೆ ಆಗದಂಥ ರೀತಿಯಲ್ಲಿ 5 ವರ್ಷ ಕಳೆದ ನಂತರ ಕೂಡ ಏನು ಮಾಡಬೇಕು, ಅಥವಾ ಈಗ ಮಕ್ಕಳಿಗಂತೂ ಬೇಕಾದಷ್ಟು ಈ ಬೆಂಗಳೂರಿನಲ್ಲೆಲ್ಲ ಮಾಲ್ಗಳಲ್ಲಿ ಆಟ ಆಡಿ ದುಡ್ಡು ಕೊಟ್ಟು ಆಟ ಆಡೋದಕ್ಕೆ ಸಾವಿರಾರು ಅವಕಾಶಗಳು, ಅಂದರೆ ಒಂದು ಇನ್ಕಮ್ ಕೂಡ ಚೆನ್ನಾಗಿ ಬರುವಂಗೆ ನೀವೊಂದು ಮಾಡಿ ಹೋಗಬೇಕು ಮಾಯಣ್ಣಗೌಡ್ರೆ. ಯಾಕಂದರೆ ಟೆಂಡರ್ ಆದ ನಂತರ 3 ತಿಂಗಳು ಟೈಮ್ ಇರುತ್ತೆ, ಆಮೇಲೆ ಆ ಟೆಂಡರ್ ಮಾಡೋರು ಅವರ ಪರಿಸ್ಥಿತಿಗಳು, ಆಮೇಲೆ ಬದಲಾಗುವಂಥ ರಾಜಕೀಯ ಸನ್ನಿವೇಶಗಳು, ಈಗ ಲೋಕಸಭಾ ಚುನಾವಣೆ ಇದೆಲ್ಲ ಬರುತ್ತೆ. ಮಾಯಣ್ಣಗೌಡ್ರೆ, ಭಾಳ ನೀವೊಂದು ನಾನು ನಿಮ್ಗೆ ಹೇಳಬೇಕಾಗಿಲ್ಲ, ಆದರೆ ಆ ಶಿವಮೊಗ್ಗ ಸುತ್ತಮುತ್ತಲಿನ ಭಾಗದ ಜನರ ಮನವಿಯನ್ನು ಕಳಕಳಿಯನ್ನು ಅವ್ರಿಗೆ ಹೇಳೋಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನನ್ನ ಮೂಲಕ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಮಾಯಣ್ಣಗೌಡ್ರೆ. ಓಕೆ, ಮಾಯಣ್ಣಗೌಡರು ಒಳ್ಳೆ ಆಯುಕ್ತರೇ ಅವರು, ಒಳ್ಳೆ ಆಯುಕ್ತ. ಈ ಹಿಂದೆ ಕೂಡ ನಾವು ಅನೇಕ ಶಿವಮೊಗ್ಗದ ಸ್ಟೋರಿಗಳನ್ನು ಮಾಡಿದಾಗ ಪಟಾಪಟ್ ಕೆಲಸ ಮಾಡಿಸಿದ್ದಾರೆ. ಆಮೇಲೆ ಶಿವಮೊಗ್ಗದ ಜನರಲ್ಲೂ ಕೂಡ ಕೇಳ್ಕೊಳ್ಳೋದು, ಏನು ರಕ್ತ ತೋರಿಸಿದ ತಕ್ಷಣ ಓಡಿ ಬರ್ತೀರಪ್ಪ ನೀವು ಅಲ್ವಾ? ನಿಮಗೆ ರಕ್ತ ಬೇಕಲ್ಲಿ, ನೀರು ಬೇಡವಾ? ಆಶ್ಚರ್ಯ ಆಗತ್ತೆ. ರಾಜಕೀಯ ಮಾಡ್ಕೊಳ್ಳಿ, ಹಾಳಾಗೋಗಿ, ಅದು ತೊಂದರೆ, ಅದು ಬೇರೆ. ಇಷ್ಟು ಒಳ್ಳೆ ಯಾರು ಬರ್ತಾರೆ ಇದಕ್ಕೆ? ದಾವಣಗೆರೆಯವ್ರು ಬರ್ತಾರಾ? ಹಾಂ, ಮೈಸೂರವ್ರು ಬರ್ತಾರಾ? ಇದು ನಮ್ಮದು ಅಂತ ಕೇಳ್ತೀವಲ್ವಾ? ನೀವೇ ತಾನೇ, ನಿಮ್ಮ ಮಕ್ಕಳಿಗೆ ತಾನೇ. ಪಾಪ ಯಡಿಯೂರಪ್ಪನವರು ಒಂದು 10 ಕೋಟಿ ಬಿಡುಗಡೆ ಮಾಡಿ ಏನೋ ಒಂದು ಮಾಡಿಸ್ಕೊಂಡಿದ್ದಾರೆ, ನೀವಾದರೂ ಒಂದು ಪ್ರಯತ್ನ ಪಡಬೇಡವಾ? ಎಲ್ಲ ಹಿಂಗೆ ತೋರಿಸ್ಬಿಟ್ಟು ಯಾಕೆ ಮಾಡಿಲ್ಲ ಅಂತ ಕೇಳೋಕ್ಕೆ ಇರ್ತೀರಿ ನೀವು. ಆ ಮಿನಿ ರೈಲು ನಿಮ್ಗೆ ಯಾರಿಗೂ ಅನಿಸಿಲ್ವೋ ಅದನ್ನು ಚೆನ್ನಾಗಿ ಮಾಡಬೇಕು ಅಂತೇಳಿ. ಶಿವಮೊಗ್ಗ ಅಂತಂದರೆ ಏನು ರೀ? ಶಿವಮೊಗ್ಗ ಅಂದ ತಕ್ಷಣ ಆ ಮಲೆನಾಡು ಆ ಭಾಗ ಅಂತಂದ ಆದ ತಕ್ಷಣ ಎಲ್ಲ ನಮಗೆಲ್ಲ ಕುವೆಂಪು ಎಲ್ಲ ನೆನಪಾಗ್ಬಿಡ್ತಾರಲ್ವಾ? ಕುವೆಂಪು, ತೇಜಸ್ವಿ ಎಲ್ಲವೂ ನೋಡಿದೆ. ಸೊ ಈ ನಿಮ್ಮ ಕಳಕಳಿ ಕೂಡ ಬೇಕು. ಕೇವಲ ಪಕ್ಷಗಳ ಹಿಂದೆ ಓಡಬೇಡಿ ದಯವಿಟ್ಟು. ನಾನು BJP, ನಾನು ಕಾಂಗ್ರೆಸ್, ನೀವು ಎಲೆಕ್ಷನ್ ಟೈಮಲ್ಲಿ ಓಡಿ, ನಾನು ಇಲ್ಲ ಅಂತ ಹೇಳಲ್ಲ. ನಿಮ್ಮ ಊರಿಗೆ ಚೆನ್ನಾಗಾಗತ್ತೆ. ಶಿವಮೊಗ್ಗದಂಥ ಒಂದು ನಗರಕ್ಕೆ ಇಷ್ಟು ಅದ್ಭುತವಾದಂಥ ಒಂದು ಪಾರ್ಕ್, 10 ಕೋಟಿ ಪಾರ್ಕ್ ಯಾರಿಗೆ ಸಿಗತ್ತೆ? ಮಕ್ಕಳು ಎಷ್ಟು ಸಂಭ್ರಮಿಸ್ಬೋದು ಅದರಲ್ಲಿ. ಬನ್ನಿ, ನಮ್ಮ ಭೀಮಾನಾಯಕ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ಅಂದರೆ ಅಲ್ಲಿಯ ಸಚಿತ್ರ ವರದಿಯನ್ನು ನಿಮ್ಮ ಮುಂದೆ ಕಟ್ಕೊಟ್ಟಿದ್ದಾರೆ. ಮಾಯಣ್ಣಗೌಡರು ಹೇಳಿದ್ದಾರೆ 28ನೇ ತಾರೀಕು ಟೆಂಡರ್ ಓಪನ್ ಆಗುತ್ತೆ ಅಂಥೇಳಿ, 3 ತಿಂಗಳಲ್ಲಿ ಆಗುತ್ತೆ ಅಂಥೇಳಿ. ಆದರೆ ಸ್ವಲ್ಪ ಪ್ರೆಷರ್ ನಾವು ಕೂಡ ಹಾಕೋಣ, ಯಾವ ರೀತಿಯಲ್ಲಿ ಇದನ್ನು ಹಾಳು ಮಾಡಿದ್ದಾರೆ ಅಂಥೇಳಿ. ಎಸ್, ಓವರ್ ಟು ಯು ನಮ್ಮ ಪ್ರತಿನಿಧಿ. ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರುವಂಥ ಏನು
ಮಹಾತ್ಮ ಗಾಂಧಿ ಉದ್ಯಾನವನ ಏನಿದೆ ಇವತ್ತು ಮಹಾನಗರ ಪಾಲಿಕೆಯ ದಿವ್ಯ ನಿರ್ಲಕ್ಷ್ಯದಿಂದ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ನಾನು ನಿಮಗೆ ನಾನೀಗ ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಒಳಪಡುವಂತಹ ಮಹಾತ್ಮ ಗಾಂಧಿ ಉದ್ಯಾನವನದಲ್ಲಿದ್ದೇನೆ. ನಿಮಗೆ ತೋರಿಸ್ತಾ ಹೋಗ್ತೇನೆ. ಏನಿದೆ ಇದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಕ್ಕಳ ಆಟಿಕೆಗಳನ್ನು ಇಲ್ಲಿ ಸ್ಥಾಪಿಸಿರುವಂಥದ್ದು. ನಾನು ದುಷ್ಟಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಅಲ್ಲಿ ಮಕ್ಕಳು ಆಡ್ತಿದ್ದಾರೆ. ಸ್ವಲ್ಪ ಯಾಮಾರಿದರೂ ಸಹ ಜೀವಕ್ಕೆ ಕುತ್ತು ಗ್ಯಾರಂಟಿ ಅನ್ನುವ ರೀತಿಯಲ್ಲಿದೆ. ಹೇಗೆ ಅಂದರೆ ನೀವು ದೃಶ್ಯಾವಳಿಗಳಲ್ಲಿ ನಾನು ತೋರಿಸ್ತಾ ಹೋಗ್ತೇನೆ. ಇಲ್ಲಿ ಏನು ಅಂದರೆ ಮಕ್ಕಳಿಲ್ಲಿ ಜಾಡ್ಕೊಂಬಂದರೆ ಇಲ್ಲಿ ಇವೆಲ್ಲವೂ ಹಾಳಾಗಿರುವಂಥದ್ದು. ಇಷ್ಟೇ ಅಲ್ಲ, ಇಲ್ಲೂ ಸಹ ಅಷ್ಟೇ. ಮಕ್ಕಳು ಜಸ್ಟ್ ಮಿಸ್ ಆದರೂ ಸಹ ಏನಾದ್ರು ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಯಾರು ಹೊಣೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಇದು ಕಾರಂಜಿ. ಇದು ಕಳೆದ 5-6 ವರ್ಷಗಳಿಂದ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಇಲ್ಲಿ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ವಿದ್ಯುತ್ ತಂತಿಗಳನ್ನು ಹಾಕಿದ್ದಾರೆ ಅಥವಾ ವಿದ್ಯುತ್ತನ್ನು ಅಳವಡಿಸಿದ್ದಾರೆ. ಆದರೆ ಇಲ್ಲಿಯವರೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಾರಂಜಿಯನ್ನು ನಿರ್ಮಿಸಿರುವಂಥದ್ದು. ಆದರೆ ಇಲ್ಲಿಯವರೆಗೆ ಇದು ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಇಲ್ಲಿ ತೋರಿಸ್ತಾ ಹೋಗ್ತೇನೆ. ಇಲ್ಲೇನು ಟೀ ಕುಡ್ದಿರೋದು ಅಥವಾ ಇನ್ನೇನನ್ನೋ ಮಾಡಿರೋವಂಥದ್ದು ಅಥವಾ ಏನೋ ಪೌಚ್ಗಳು ಬಿದ್ದಿರೋಂಥ ಪ್ಲಾಸ್ಟಿಕ್ಕು, ಹೀಗೆ ಕಾರಂಜಿಯಲ್ಲಿ ಈ ಥರದ ವ್ಯವಸ್ಥೆಯನ್ನು ನಾವು ನೋಡ್ಬೋದು. ಈ ಎಲ್ಲವನ್ನು ನೋಡೋದಾದರೆ ಮಹಾನಗರ ಪಾಲಿಕೆ ಇಲ್ಲಿ ದುಡ್ಡನ್ನು ಇಸ್ಕೊಂಡು ಏನು ಮಾಡ್ತಿದೆ, ನಿರ್ವಹಣೆ ಏನು ಇವ್ರದ್ದು ಅನ್ನೋವಂಥದ್ದು ಯಕ್ಷ ಪ್ರಶ್ನೆ ಕಾಡುವಂಥದ್ದು. ಈ ಕಡೆ ಭಾಗದಲ್ಲಿ ಒಂದು ಕೊಳ ಇದೆ, ನೀರಿನ ಕೊಳ ಇದೆ. ಅಲ್ಲಿ ನೀರು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಇಡೀ ಶಿವಮೊಗ್ಗದ ಕೊಳಚೆ ನೀರು ಅನ್ನೋ ಥರ ಭಾಸವಾಗ್ತಿರುವಂಥದ್ದು. ಹೀಗೆ ನೀರು ಹಾಳಾಗಿದೆ. ಇನ್ನೊಂದೆಡೆ ನೀವು ಇಲ್ಲಿ ಕಾರಂಜಿಗಳಿಗಾಗಿ ವಿದ್ಯುತ್ ದೀಪಾಲಂಕಾರ ಮಾಡಲಿಕ್ಕೆ ಅಳವಡಿಸಿರುವಂಥ ದೀಪಗಳು ಹಾಳಾಗಿರುವಂಥದ್ದು. ಇಲ್ಲಿ ನೀವು ಸುತ್ತಲೂ ನೋಡ್ಬೋದು. ಎಲ್ಲ ದೀಪಗಳು ಹಾಳಾಗಿದ್ದಾವೆ. ಒಂದು ರೀತಿಯಲ್ಲಿ ತುಕ್ಕಿಡ್ದಿರುವಂಥದ್ದು. ವಿದ್ಯುತ್ ಯಾರು ಮಿಸ್ ಆಗಿ ಏನಾದ್ರು ಮುಟ್ಟಿದರೆ ಅವರಿಗೆ ಶಾಕ್ ಹೊಡೆಯುವಂಥ ಪರಿಸ್ಥಿತಿ ಸಹ ಇಲ್ಲಿ ಉದ್ಭವ ಆಗಿರುವಂಥದ್ದು. ಇನ್ನೊಂದೆಡೆ ನೋಡೋದಾದರೆ ಇಲ್ಲಿ ಟ್ರೈನ್ ನಿಂತಿದೆ. ಇಲ್ಲೇ ಟ್ರೈನ್ ನಿಂತಿರುವಂಥದ್ದು. ಈ ಟ್ರೈನ್ ಯಾವಾಗ ಓಡುತ್ತೆ ಅನ್ನೋದು ಸಹ ಇಲ್ಲಿನ ಜನರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಇಲ್ಲಿ ನಿಲ್ಲುತ್ತೆ. ಜಸ್ಟ್ ಆಟಿಕೆ ಸಾಮಾನು ಥರ ಆಗಿರುವಂಥದ್ದು. ಮಕ್ಕಳಿಗೆ ಅನುಕೂಲ ಆಗಲಿ ಅಂಥೇಳಿ ಟ್ರೈನನ್ನು ಇಲ್ಲಿ ನಿಲ್ಲಿಸಿದ್ದಾರೆ. ಬಟ್ ಇದು ಯೂಸ್ ಆಗ್ತಿಲ್ಲ ಅನ್ನೋದನ್ನು ಎಲ್ಲರೂ ಒಪ್ಕೊಳ್ತಾರೆ. ಹೀಗೆ ಇಲ್ಲಿ ಮುಂದೋದ್ರೆ ಮಕ್ಕಳ ಆಟಿಕೆ ಇದೆ. ಮಕ್ಕಳ ಆಟಿಕೆ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಮಕ್ಕಳು ಪ್ರತಿದಿನ ಇಲ್ಲಿ ಆಟ ಆಡಲಿಕ್ಕೆ ಒಂದು 10 ನಿಮಿಷ ಮಕ್ಕಳನ್ನು ಕರ್ಕೊಂಡ್ಬಂದು ಆಟ ಆಡಿಸ್ಕೊಂಡು ಹೋಗೋಣ ಅಂತೇಳಿ ಸಾರ್ವಜನಿಕರು ಬರ್ತಾರೆ, ಪೋಷಕರು ಬರ್ತಾರೆ. ಆದರೆ ಇಲ್ಲಿ ನೋಡಿದರೆ ಕಸ ಕಡ್ಡಿಗಳು ಗಿಡಗಂಟಿಗಳು ಬೆಳೆದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕಸ್, ರಿಪಬ್ಲಿಕ್ ಶಿವಮೊಗ್ಗ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, 28ನೇ ತಾರೀಕು ಇದರ ಟೆಂಡರ್ ಓಪನ್ ಆಗುತ್ತೆ. 3 ತಿಂಗಳ ಟೈಮ್ ಕೇಳಿದ್ದಾರೆ ಮಾಯಣ್ಣ ಗೌಡರು, ಪಾಲಿಕೆ ಆಯುಕ್ತರು. ಅದೊಂದು ಮತ್ತೆ ಅದ್ಭುತವಾಗಿ ಬರುತ್ತೆ. ಆಮೇಲೆ ಅಲ್ಲಿ ಜನಸಾಮಾನ್ಯರಲ್ಲಿ ನಾನು ಕೇಳಿದೆ, ನಮಗೆ ಶಿವಮೊಗ್ಗ ಮಲೆನಾಡು, ಶಿವಮೊಗ್ಗ ಅದೊಂದು ಸಂಭ್ರಮವೇ ಬೇರೆ ರೀ. ಶಿವಮೊಗ್ಗವನ್ನು ಪ್ರೊನೌನ್ಸ್ ಮಾಡೋದು ನಮಗೆಲ್ಲ ಖುಷಿ. ಶಿವಮೊಗ್ಗದ ಬಗ್ಗೆ ಹೇಗೆ ಒಂದು ಮಂಡ್ಯ, ಮೈಸೂರು ಅಂತ ಹೇಳ್ತೀವೋ, ಹೇಗೆ ಶಿವಮೊಗ್ಗ ಅಂತ ಹೇಳ್ತೀವೋ, ಆ ಥರ ಅಲ್ಲಿ ಜನಗಳು ಕೂಡ ಅದರ ಬಗ್ಗೆ ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಯಾಕೆಂತ ಪ್ರಶ್ನೆ ಮಾಡಬೇಕು. ನಿಮ್ಮ ನಾಯಕರೇ ಆಗಿರಲಿ, ಯಾರು ಬಗ್ಗೆ ಹೆಂಗೆ ಕೇಳೋದು, ಹಂಗೆ ಬರಬಾರ್ದು. ರಾಜಕಾರಣಿಗಳಿರೋದು ನಿಮ್ಮನ್ನು ಆಳೋದಕ್ಕಲ್ಲ, ರಾಜಕಾರಣಿ ನಿಮ್ಮನ್ನು ದರ್ಪ ತೋರಿಸೋಕ್ಕಲ್ಲ, ನಿಮಗೇನು ಬೇಕು ಅದನ್ನು ಮಾಡಿಕೊಡ್ಲಿಕ್ಕೆ. ರಾಜಕಾರಣಿ ಆಗಿರೋನು ಒಬ್ಬ ಸೇವಕ, ನೆನಪಿರಲಿ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕಾರಣಿ ಆಗಿದ್ದವ ಒಬ್ಬ ಸೇವಕ, ಅಧಿಕಾರಿಯಾಗಿದ್ದವ ಒಬ್ಬ ನೌಕರ. ಆಮೇಲೆ ಆರ್ ಸೆಲ್ವಮಣಿಯವರು ಜಿಲ್ಲಾಧಿಕಾರಿಗಳೇ ನಿಮ್ಮ ಗಮನಕ್ಕೆ ಇದನ್ನು ತರ್ತಾ ಇದ್ದೀನಿ. ಇದು ಪಾಲಿಕೆ ಅಂಡರಲ್ಲಿ ಬರೋದು, ಆದರೂ ಕೂಡ ನಿಮ್ಮ ಗಮನಕ್ಕಿರಲಿ. ಯಾಕಂದರೆ ಒಂದು 25 ಎಕರೆ ಜಾಗದಲ್ಲಿ ಒಂದು ಪಾರ್ಕ್ ಇದೆ ಅಂತ ಹೇಳುವಾಗ ಎಷ್ಟು ಜನಕ್ಕೆ ವಾಯುವಿಹಾರಕ್ಕೆ, ಎಷ್ಟು ಮಕ್ಕಳಿಗೆ ವಾರಾಂತ್ಯದ ಒಂದು ವೀಕೆಂಡ್ ಕಳೆಯೋದಕ್ಕೆ ಇಂಥ ಅದ್ಭುತ ಅವಕಾಶ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ವೆರಿ ಮಚ್.